ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. 6:46 ಗಂಟೆಗಿದೆ, ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟು. ಜೈ ಆಂಜನೇಯ. ನಿನ್ನೆ ಒಂದು ಎಷ್ಟಪ್ಪ ಹೊಡೆದಿದ್ದೆ ಅಂದರೆ ಒಂದು 2200 ಚಿಲ್ಲರೆ ಹೊಡೆದಿದ್ದೆ. ಕರೆಕ್ಟಾಗಿ ಒಂದು 37 ಆರ್ಡ್ರ್ ಹೊಡೆದಿದ್ದು. 2 ಆರ್ಡ್ರ್ ಎಕ್ಸ್ಟ್ರಾ ಹೊಡೆದಿದ್ದೆ. ಇವತ್ತು ನೋಡೋಣ ಯಾವ ಥರ ಆರ್ಡ್ರ್ ಕೊಡ್ತಾನೆ, ಎಷ್ಟು ಆರ್ಡ್ರ್ ಕೊಡ್ತಾನೆ ಅಂತ. ಏನು ಮಳೆ ವೆದರ್ ಏನು ಗೊತ್ತಾಗ್ತಾರಲ್ಲ, ಏನು ಸೈಕ್ಲೋನ್ ಥರ. ನಿನ್ನೆನೂ ಚೂರು ಸಣ್ಣಾಗಿತ್ತು ಮಳೆ. ಇವತ್ತೇನಾಗುತ್ತೆ ಗೊತ್ತಿಲ್ಲ. ರೇನ್ಕೋಟ್ ಅದೆಲ್ಲ ತೊಗೊಂಡೇ ಬಿಟ್ಟಿದ್ದೀನಿ ಆಲ್ಮೋಸ್ಟು, ಮಳೆ ಗಿಳೆ ಬಂದರೆ ಅಂತ ಅಂದ್ಕೊಂಡು. ನೋಡೋಣ, ಇನ್ನೂ ಯಾವುದೋ ಒಂದು ಆರ್ಡ್ರ್ ಬಿದ್ದಿಲ್ಲ. ಇವನೇನು ಅಣ್ಣ ನಡು ರೋಡಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟವನಲ್ಲ. ಬರ್ರಿ ನೋಡೋಣ. ಇವತ್ತು ಯಾರಾದರೂ ಇವತ್ತು ಡಿಸೆಂಬರ್ 17 ತಾರೀಕು ಬುಧವಾರ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಆರ್ಡ್ರ್ ಆಗುತ್ತೆ ನೋಡೋಣಂತೆ, ಏನೇನಾಗುತ್ತೆ ಅಂತ. ಮತ್ತು ಹೊಸೊಬ್ಬರು ಯಾರಾದರೂ ಬರೋರಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ರೆಫರ್ ಮಾಡಿಕೊಡ್ರಿ. ರೆಫರಲ್ ಬೋನಸ್ ಬರುತ್ತೆ ಅವ್ರಿಗೂ, ಮತ್ತು ಜಾಯ್ನಿಂಗ್ ಅಮೌಂಟು ಬರುತ್ತೆ. ಎಲ್ಲರೂ ನನಗಾದರೂ ಹೇಳ್ರಿ, ನಾನಾದರೂ ಮಾಡ್ತೀನಿ, ನನಗಾದ್ರೂ ಕಾಸು ಬರುತ್ತೆ. ಅದು 750 ಆರ್ಡ್ರ್ ಹೊಡಿಬೇಕು. ರೆಫರ್ ಮಾಡಿದ್ರು ಜಾಯ್ನಿಂಗ್ ಆದ್ರೂ 750 ಆರ್ಡ್ರ್ ಹೊಡೆದ್ರೆ 40 ದಿವಸಲೇನು ಒಂದು ತಿಂಗಳು ಟೈಮ್ ಇರುತ್ತೆ. ಅಷ್ಟರಲ್ಲಿ ಹೊಡೆದ್ರೆ ಮಾತ್ರ ದುಡ್ಡು ಬರೋದು ಇಬ್ರಿಗೂ, ಅಂದರೆ ಜಾಯ್ನಿಂಗ್ ಆದವ್ರಿಗೂ ಮತ್ತು ರೆಫರ್ ಮಾಡಿದವನಿಗೂ 750 ಚಿಲ್ಲರೆ ಹೊಡಿಬೇಕು. ನೋಡಿರಿ, ಯಾರಾದರೂ ಬರೋರಿದ್ರೆ ಬರ್ರಿ, ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವಾಗ ಮತ್ತೆ ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ. ಗೈಸ್, ಟೈಮಿಂಗ್ಸು 7 ಗಂಟೆ ಆಗಿ ಹೋಯಿತು. 7-6 ಗಂಟೆ ಆಯಿತು ಆಲ್ಮೋಸ್ಟು. ಇನ್ನೂ ಒಂದು ಆರ್ಡ್ರ್ ಬಿದ್ದಲ್ಲ. ನಮ್ಮ ಪ್ರವೀಣ್ ಬ್ರೋ ಸಿಕ್ಕಿದ್ರು, ಅವ್ರ ಜೊತೆ ಟೀ ಕುಡಿದು ಬೆಳಗ್ಗೆ ಟೀ ಅಂತ ಆಯಿತು. ಇವಾಗ ಉಡುಪಿ ಗಾರ್ಡನ್ ಹತ್ರ ಇದ್ದೀವಿ. ಡಾಲರ್ಸ್ ಕಾಲನಿಂದ ಉಡುಪಿ ಗಾರ್ಡನ್ ಹತ್ರ ಹೋಗಿ ಅಲ್ಲೇ ನಿಂತ್ಕೋತೀವಿ. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ನೋಡೋಣ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಸ್ನೇಹಿತರೆ. ಮಾಲಸಾಗ ಇಲ್ಲಿ ಉಡುಪಿ ಗಾರ್ಡನ್ ಹತ್ರ ಐತೆ. ಮಾಲಸ ಗ್ರ್ಯಾಂಡ್ ಇದ್ರೆ ಪ್ರವೀಣ್ ಬ್ರೋ ಬಾಯ್. ನಿಮ್ಮ ಫೇಸ್ ತೋರಿಸ್ಬಾರ್ದಲ್ಲ, ಅದಕ್ಕೆ ಕೈ ತೋರಿಸ್ತಾ ಇದ್ರಿ. ಅದಕ್ಕೆ ಕೈ ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಮದು ಕಾಲು ತೋರಿಸಲಾ? ನಿಮ್ಮ ಬೈಕು ಆಮೇಲೆ ತೋರ್ಸೋಣ ಅಂತ. ಬರೀ ಪರವಾಗಿಲ್ಲ, ಬರೀ ಸ್ನೇಹಿತರೆ. ಇವಾಗ ಮಾಲಸ ಗ್ರ್ಯಾಂಡ್ಗೆ ಹೋಗೋಣ. ಇಲ್ಲಿಂದ ಯಾವ ಕಡೆ ಹೋಗೋದಪ್ಪ ನನಗೆ ತಿಳಿತಲ್ಲ. ಹಿಂಗೆ ಹೋಗಿ ಹಿಂಗೆ ಬೇಗ ಹೋಗ್ಬಿಡೋಣ ಅಷ್ಟೇ. ಏನಂತಾರೆ ಗೈಸ್, ಇಲ್ಲಿದ್ರೆ ಇಲ್ಲಿ ನಿಂತ್ಕೊಂಡ್ರೆ ಒಂದು ದಿವಸ ನನಗೆ ಆರ್ಡ್ರ್ ಕೊಡೋಲ್ಲ ನೋಡಿ, ಏನು ಮಾಡೋದು? ಓಕೆ ಬಾಯ್ ಬ್ರೋ. ಬನ್ನಿ ಸ್ನೇಹಿತರೆ, ಇವಾಗ ಮಾಲಸ ಗ್ರ್ಯಾಂಡ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಮಾಲಸ ಗ್ರ್ಯಾಂಡ್ ಹತ್ರ ಬಂದಿದ್ದೀನಿ. ಇನ್ನೂ ಫುಡ್ ರೆಡಿ ಇಲ್ಲ ಆಲ್ಮೋಸ್ಟು. ಇದೇನಿದೆ ಅಪ್ಲೋಡ್ ಆಗ್ತಾನೆ ಇದೆ ನೋಡಿ ಸ್ನೇಹಿತರೆ. ಏನಾಗುತ್ತೋ ಗೊತ್ತಿಲ್ಲ. ಇರಿ, ನೆಟ್ವರ್ಕ್ ಇಶ್ಯೂ ಇದನ್ನು ಮಾಡೋಣ, ಅಪ್ಡೇಟ್ ಮಾಡಿಬಿಡೋಣ. 4G ಹಾಕಿಬಿಡೋಣ. 5Gಯಿಂದ 4G. ಅಣ್ಣ 699 ಪುರಿ, ಒಂದು ಮಸಾಲ ದೋಸೆ, ರವಾ ಇಡ್ಲಿ. ಅದೇನಾ ಡ್ರಾಪ್? ಎಲ್ಲಪ್ಪ ಅಂದರೆ ಸ್ನೇಹಿತರೆ, ಎಲ್ಲಪ್ಪ ಇದು ಓಪನ್ ಆಗ್ತಾರಲ್ಲ ಆ್ಯಪು. ನ್ಯೂ ಇಯರ್ ಪಾರ್ಟಿ ಅಂತೆ. ನೋಡಿದ್ರೆ ಕರೆಕ್ಟಾಗಿ ಆರ್ಡ್ರ್ ಕೊಡೋಲ್ಲ. ನ್ಯೂ ಇಯರ್ ಪಾರ್ಟಿ ಬೇರೆ ಮಾಡಬೇಕು ನಾವು. ಪಾರ್ಟಿ ಕೊಡಪ್ಪ. ಇರಿ, ಕ್ಲಿಯರ್ ಇದನ್ನು ಮಾಡಿಬಿಡೋಣ. ಬನ್ನಿ ಸ್ನೇಹಿತರೆ, ಸಿಗ್ತೀನಿ ಮತ್ತೆ ಆಮೇಲೆ. ಅಣ್ಣ 8143 ಕೊಡಿ. 8143 2042 ಸ್ನೇಹಿತರೆ. ಇವಾಗ 3ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟು ಫಸ್ಟು ಮಾಲಸ ಗ್ರ್ಯಾಂಡ್ ಆಯಿತು. ಅದಾದಮೇಲೆ ತಲೆಸಿರಿಯಿಂದ ಇಲ್ಲಿ ಸುಲ್ತಾನಪಳ್ಳಿ ಕೊಟ್ಟೆ, ಅದು 1.5 ಕೌಂಟಿಂಗ್ ಮಾಡಿದ್ದ. ಅದಾದಮೇಲೆ ಇವಾಗ DK ಭಟ್ಟು ಸಂಜಯ್ ನಗರ ಹತ್ರ ಡ್ರಾಪ್ ಐತೆ. ಮತ್ತು ಸಂಜಯ್ ನಗರಕ್ಕೆ ಹೋಗೋಣ. ಇವಾಗ ಇದೇ ಥರ ಆರ್ಡ್ರ್ ಕೊಡಲಿ. ಆದರೆ ಬೆಳಗ್ಗೆ ಚೂರು ಲೇಟ್ ಮಾಡ್ದೆ, ಪರವಾಗಿಲ್ಲ. ಇವಾಗ ಬ್ಯಾಕ್ ಕೊಡ್ತಾವಣೆ. ಎಷ್ಟು ಗಂಟೆವರೆಗೂ ಕೊಡ್ತಾನೋ ಗೊತ್ತಿಲ್ಲ. RT ನಗರ ಗಾಯ್ದು ಯಾರಿಗಾದ್ರೂ RMD ಬೇಕಾದರೆ ಹೇಳಿ. BMTC ಬಸ್ಸಲ್ಲಿ ಸ್ಟಾಕ್ ಇದೆ, ದಯವಿಟ್ಟು ತೊಗೊಳ್ಳಿ. ಯಾಕೆ ಗೊತ್ತಾ, ಇದು BMTC ಬಸ್ ಅಲ್ವಾ. RMDನೂ ಪ್ರಮೋಷನ್ ಮಾಡಿಬಿಡ್ತಾವ್ರೆ. ಏನು ಪ್ರಮೋಷನ್ ಮಾಡ್ತಾವ್ರಪ್ಪ, ಗುಟ್ಕಾ ಪಾನ್ ಮಸಾಲದು ಮಾಡಿಬಿಡ್ತಾರಲ್ಲ. ರಸಿಕಲ್ಲ ಏನೋ ಮಚ್ಕೊಂಡು ಏನು ಧಾರಿವಾಳ ಅಂತೆ, ನನಗೆ ಸರಿಯಾಗಿ ಬರೀ ಓದಕ್ಕೆ ಬರೋಲ್ಲ. RMD ಪಾನ್ ಮಸಾಲ ಪ್ರಮೋಷನ್, ಅದು ಕೈ ಹೆಂಗೆ ಮಾಡೋ ನೋಡ್ರಿ, ಸಖತ್ತಾಗಿ ಮಾಡೋರೆ. ಇದು RMD ಬಸ್ ನೋಡಿ ಸ್ನೇಹಿತರೆ, ಸ್ಟಾಕ್ ಫುಲ್ಲಾಗಿರುತ್ತೆ. ಇದು BMTC ಬಸ್ ಅಲ್ಲ. ಮತ್ತು ತಪ್ಪ ತಿಳ್ಕೊಂಡು BMTC ಬಸ್ ಇದೆ ಅಂತ ಹತ್ಕೊಂಡು ಬಿಟ್ಟಿದ್ರೆ. ಇದು RMD ಗುಟ್ಕಾ ತಿನ್ನೋರಿಗೆ ಮಾತ್ರ ಬಸ್ಸು. ಯಾರು ತಿನ್ನೋರು ಇದ್ರೆ ಬಂದುಬಿಟ್ಟು ಹತ್ಕೊಂಡ್ಬಿಡಿ. ಸೈಡಿಂದು ಅದೇ ಪೋಸ್ಟ್ರಾ. ಥೋ ಯಪ್ಪ, ಏನು ಸ್ನೇಹಿತರು ನೋಡಿ, ಕಾಣ್ತೈತಲ್ಲ ಗೊತ್ತಿಲ್ಲ. ಎಲ್ಲ ಕಡೆ ಫುಲ್ RMD ಪ್ರಮೋಷನ್. ದುಡ್ಡು ಗೌರ್ಮೆಂಟ್ನವ್ರು ಸರಿಯಾಗಿ ಮಾಡ್ತಾರೆ. BMTC ಅವರು ಸ್ಟಿಕ್ಕರ್ಗಳು ತೆಗಿಬೇಕು. ಏನು ಮಾಡೋದು, ನಮ್ಮ ಹತ್ರ ಇಲ್ಲವಲ್ಲ ಕೈಯಲ್ಲಿ, ಗೌರ್ಮೆಂಟ್ ಅವ್ರ ಕೈಲಿರೋದು. ನಾನೇ ಎಲ್ಲರೂ CM ಗೇಮ್ ಹಾಕಿದರೆ ಹೆಂಗೆ ಇರ್ತಿದೆ ಗೊತ್ತಾ. ದಯವಿಟ್ಟು ನಾನು CM ಮಾಡಿಬಿಡ್ರಿ ಒಂದು ದಿವಸದ್ದು. ಅದು ಅನಿಲ್ ಕಪೂರ್ದು ಮೂವಿ ಐತಲ್ಲ, ಆ ಥರ ಮಾಡಿರ್ತೀನಿ. ಮತ್ತು ಒಂದೇ ದಿವಸಲ್ಲಿ ಎಲ್ಲರೂ ಸೂಪರ್ ಮೂವಿದಲ್ಲಿ ಐತಲ್ಲ, ಉಪ್ಪು ಹೇಳ್ಬಿಡ್ತಾನಲ್ಲ, ಇದನ್ನು ರಾಜ್ಯನ ಮಾರಿಬಿಡಿ ಅಂತ, ಹಂಗೆ ಮಾರಿಬಿಟ್ಬಿಡ್ತೀನಿ ನಾನೆಲ್ಲರೂ CM ಆಗಿಬಿಟ್ರೆ. ಏನು ರೀ ಪ್ರಮೋಷನ್ನು, RMD ಅಂತೆ, ಆ ಗೋಲ್ಡು ಈ ಗೋಲ್ಡು. ನಮಸ್ಕಾರ ಅಣ್ಣ ಬಂಡು. ದೇವ್ರೆ ನೋಡಿರಿ, ಎಲ್ಲ ಕಡೆ ಇದು RMD ತಿನ್ಕೊಳ್ರಿ. RMD ಲಾಂಗ್ ಫಾರ್ ನನಗಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಗೈಸ್, ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅವಾಯ್ಡ್ ಕಾಲಿಂಗು ಅದು ಇದು ಹಾಕಿದ್ದಾರೆ. ಯಾವ್ದು ಮನೆ ಅಂತ ಗೊತ್ತಿಲ್ವಲ್ಲ ಸರ್. ಯಾವ ಡೋರ್ ಇದರಲ್ಲಿ?
ನಂಬರ್ ಹಾಕಿಲ್ಲ. ನಿಮ್ದೇನಾ ಸರ್? ತೊಡಿ ಕೊಟ್ಟಿದ್ದೀನಿ ಅವ್ರಿಗೆ. ಅಲ್ಲಿ 2 ಡೋರ್ ಐತಲ್ಲ ಸರ್ ಅಂದಿದ್ದ ತಕ್ಷಣ ಅವರೇ ಬಂದುಬಿಟ್ಟು ತೊಗೊಂಡ್ಬಿಟ್ರು. 68 ರೂಪಾಯಿ ಕೊಟ್ಟಿದ್ದೆ ನೋಡಿ. 1.5 ಆರ್ಡ್ರು 25 ರೂಪಾಯಿ ಮ್ಯಾಕ್ಸ್ ಬೋನಸ್ ಕೊಟ್ಟವನೆ. ಆ ಝೋನಲ್ಲಿ ಏರಿ ತೋರಿಸ್ತೀನಿ ಬೇಕಾದ್ರೆ. ಎಲ್ಲೋಯ್ತಪ್ಪ ಇದು ನೋಡಿ, 25 ರೂಪಾಯಿ ಸರ್ಜು. ಆದರೆ ಅದು ಮತ್ತಿಕೆರೆ ಝೋನಿಗೆ ಬಂದುಬಿಡುತ್ತಲ್ಲ, ಯಶವಂತಪುರ ನ್ಯೂ ಬೇಲ್ ರೋಡಿಂದ ಅರ್ಧ ಆ ರೋಡ್ ಈ ಸೈಡಿಂದ ಈ ಕಡೆ ಇದು ಒಂದು ರೋಡ್ ಅಂದ್ಕೊಳ್ಳಿ. ಈ ರೋಡ್ ಸೈಡೆಲ್ಲ ಮತ್ತಿಕೆರೆ ಯಶವಂತಪುರ ಝೋನ್ ಬಂದುಬಿಡುತ್ತೆ. ಈ ಕಡೆ ನ್ಯೂ ಬೇಲ್ ರೋಡ್ ನಮ್ಮ ಝೋನ್ ಬಂದುಬಿಡುತ್ತೆ. ಅದು ಆ ಸೈಡ್ ಬಿಲ್ಡಿಂಗ್ ಇದೆಯಲ್ಲ, ಆ ಕಡೆಯಿಂದ 25 ರೂಪಾಯಿ ಇದೆ ಅನಿಸುತ್ತೆ. ಇವಾಗ ಒಂದು 300 ಚಿಲ್ಲರೆ ಆಗಿದೆ. 2 ಅವರ್ ಆಗಕ್ಕೆ ಬಂತು ಸ್ನೇಹಿತರೆ. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ. ಗಾಯದಲ್ಲಿ ಸಾಕರ್ನಗರ ಬ್ರಾಹ್ಮಣ ಸಿಟಿಯಲ್ಲಿ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ ಗಾಡಿಗಳು ಬರೀ ಡೆಲಿವರಿ ಬಾಯ್ಸೇ ಇದ್ದಾರೆ. ಎಲ್ಲವರಪ್ಪ ಆರ್ಡ್ರುಗಳು ಇಷ್ಟೊಂದು ಇದ್ದಾವೆ. ಆಲ್ಮೋಸ್ಟ್ ಒಂದು 700 ಜನ ಇದ್ದಾರೆ. ಹಂಗಾರೆ ಅವ್ನು ನನಗೇನು ಆರ್ಡ್ರ್ ಕೊಡ್ತಾನೆ ಇವನು? ಇಲ್ಲಿ ನಿಂತ್ಕೊಳ್ಳೋದೇ ವೇಸ್ಟು. ಹೋಗೋಣ ಮೇಘನಾ ಫುಡ್ಸ್ ಹತ್ರ. ನೋಡಿರಿ, ಇನ್ನೂ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ರಿ. 5Kಗೆ ಇನ್ನೂ 80 ಅಷ್ಟೇ ಬೇಕಾಗಿರೋದು. ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಹೇಳ್ತಾ ಇವಾಗ ಒಂದು ಆಲ್ಮೋಸ್ಟ್ ಒಂದು 7 ಆರ್ಡರ್ ಹೊಡೆದಿದ್ದೀನಿ ಸ್ನೇಹಿತರೆ. 9:30 ಗಂಟೆ ಆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು 400 ಚಿಲ್ಲರೆ ಆಗಿದೆ ಗಾಯ್ಸ್. ಕೊಟ್ಟ ಮೂಳಬಾಗಿಲು ದೋಸಾ ಪಾಯಿಂಟಿಂದ ಎಲ್ಲಿ ತಣ್ಣಿಸಂದ್ರ ರೋಡು 6 ಕಿಲೋಮೀಟ್ರ್ ಆಗುತ್ತಾ ನೋಡಿ ಬ್ರೋ. ನೋಡಿ ಸ್ನೇಹಿತರೆ, 6.8 ಇದೆಯಲ್ಲ. ಇವಾಗ ಪಿಕಪ್ಗೆ ಹಾಕ್ತೀನಿ ನೋಡಿ ಎಷ್ಟು ಕಿಲೋಮೀಟ್ರ್ ತೋರಿಸ್ತಾ ನೋಡಿ. ಪಿಕಪ್ಗೆ ಬಂದುಬಿಟ್ಟು 900 ಹತ್ತತ್ರ 1 ಕಿಲೋಮೀಟ್ರ್ ಹಿಡ್ಕೊಳ್ಳಿ. ಇವಾಗ 5 ಕಿಲೋಮೀಟ್ರ್ ಮೇಲೆ ಅಂದರೆ ಒಂದು ಅರ್ಧ ಆರ್ಡ್ರ್ ಕೌಂಟಿಂಗ್ ತೋರಿಸ್ಬೇಕಿತ್ತು. ತೋರಿಸಲೇ ಇಲ್ಲ ನೋಡಿ ಸ್ನೇಹಿತರೆ. ಏನು ಮಾಡ್ತೀರಾ? ಏನು ಮಾಡೋಕ್ಕೆ ಬರೋಲ್ಲ. ಬನ್ನಿ ಹೋಗೋಣ. ಇವಾಗ ಬಾಗಿಲು ಊರು ಬಾಗಿಲದು ಗೈಸ್. ಇವಾಗ ಪಿಕಪ್ ಮಾಡಿದ್ದೀನಿ. ನೋಡೋಣ ಇರಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಇಲ್ಲಿಂದ ಅಲ್ಟ್ರಾ ಸ್ಮಾರ್ಟ್ ಹೋಮ್ಸ್ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು ನೋಡಿ. 5.5 ಇದೆ ಕಿಲೋಮೀಟರ್ಸು. ಇಲ್ಲಿಂದ ಹಿಂಗೆ ಹೋಗ್ಬೇಕು. ನೋಡಿದ್ರೆ ಈ ಥರ ಅರ್ಧ ಕಿಲೋಮೀಟ್ರ್ ತೋರಿಸಲಿಲ್ಲ, ಏನೂ ತೋರಿಸಿಲ್ಲ. ಏನು ಮಾಡೋದು? ಈ ಥರ ಮೋಸ ಮಾಡ್ತಾವೆ ನೋಡಿ ಕಿಲೋಮೀಟರ್ಸಲ್ಲೂ. ಗೈಸ್ ಇವಾಗ ಸಂಜೆ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಬೆಳಗ್ಗೆಯಿಂದ ಬರೀ 10 ಆರ್ಡ್ರ್ ಹೊಡೆದಿದ್ದು ಆಲ್ಮೋಸ್ಟು. ಇದಕ್ಕೆ ಎಷ್ಟಪ್ಪ ಇರಿ ನೋಡೋಣ. ಇದು ಟಾರ್ಗೆಟ್ ಹತ್ರ ಮಧ್ಯಾಹ್ನ 12 ಗಂಟೆ ಮೇಲೆ ಡ್ಯೂಟಿ ಮಾಡಲಿಲ್ಲ. 13 ಆರ್ಡ್ರ್ ಹೊಡೆದ್ರೆ 130 ರೂಪಾಯಿ ಇನ್ಸೆಟ್ ಬರುತ್ತೆ. ಇದು ಮಾತ್ರ ಬರುತ್ತೆ. ಆದರೆ ನಾನು ಮಧ್ಯಾಹ್ನ ಇದನ್ನು ಮಾಡಿಲ್ಲವಲ್ಲ, ಈ ಇನ್ಸೆಟ್ ಬರ್ಬೇಕಾದ್ರೆ ಏನು ಮಾಡಬೇಕಂದ್ರೆ, ಯಾವುದು ಲಾಗಿನ್ ಅವರ್ಸ್ 7ರಿಂದ 11 ಗಂಟೆಗೆ 3 ಅವರ್ 45 ನಿಮಿಷ ಲಾಗಿನ್ ಆಗಿರಬೇಕು. ಯಾವುದು ಡಿನ್ನರ್ ಪಿಕ್ಕು 13 ಆರ್ಡ್ರ್ ಹೊಡೆದ್ರೆ 130 ರೂಪಾಯಿ ಇನ್ಸೆಟ್ ಬರುತ್ತೆ. ಆದರೆ ಮಧ್ಯಾಹ್ನ ಸ್ಲಾಟ್ ಬುಕ್ ಮಾಡ್ಕೊಂಡಿರಲಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ ಅದು ಚೂರು ಕೆಲಸ ಐತೆ ಅಂತ ಆಚೆ ಹೋಗಿದ್ದೆ. ಇವಾಗ ಮತ್ತೆ ಬಂದಿದ್ದೀನಿ. ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ. ಬೆಳಗ್ಗೆಯಿಂದ ಒಂದು 9 ಆರ್ಡ್ರ್ ಹೊಡೆದಿದ್ದೆ. 10 ಆರ್ಡ್ರ್ ಆಗಿದೆ. ಟೋಟಲು 553 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ನೋಡೋಣ. ಇವಾಗ 10:45 ಗಂಟೆವರೆಗೂ ಲಾಗಿನ್ ಆಗಿರಬೇಕು. 13 ಆರ್ಡ್ರ್ ಹೊಡೆದ್ರೆ ಬರೀ 130 ರೂಪಾಯಿ ಇನ್ಸೆಟ್ ಐತೆ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಮತ್ತು ನೀವೆಷ್ಟು ಇವತ್ತು ಹೊಡೆದಿದ್ದೀರಿ? ಬುಧವಾರ ಡೇಟು 17ನೇ ತಾರೀಕು. ಎಷ್ಟು ಎಲ್ಲಿ ಕೊಟ್ಟ? ಧಾರವಾಡ ರೊಟ್ಟೆ ಮನೆಯಿಂದ ವಿದ್ಯಾರಣ್ಯಪುರಂ ಕಡೆ ಕೊಟ್ಟವನೇ. ಎಷ್ಟು ರೂಪಾಯಿ ಕೊಟ್ಟ ನೋಡೋಣ ಇರಿ. 25 ರೂಪಾಯಿ ಮ್ಯಾಕ್ಸ್ ಬೋನಸ್ ಇತ್ತಲ್ಲ. ಟೋಟಲ್ ಎಲ್ಲ ಸೇರಿಸ್ಬಿಟ್ಟು 49 ರೂಪಾಯಿ. 2.800 ಫುಡ್ಡು ರೆಡಿ. ಇದು ಫುಡ್ಡು ರೆಡಿ ಐತೆ. ಬನ್ನಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಧಾರವಾಡ ರೊಟ್ಟಿ ಮಣಿ ಹತ್ರ. ಧಾರವಾಡ ರೊಟ್ಟಿ ಮಣಿ. ಧಾರವಾಡ ಪೇಡೆ ತಿಂದಿದ್ದೀನಿ. ರೊಟ್ಟಿ ತಿಂತೀರಾ? ಬನ್ನಿರಿ ಮೇಡಮ್. 6280 ಕೊಡಿ. ರೆಡಿ ಇದೆ. ಇದೇನಾ? ಅನ್ನ ಸಾಂಬಾರು ಒಂದು, ಚಪಾತಿ ವಿತ್ ಪಲ್ಯ. ಬನ್ನಿ ಸ್ನೇಹಿತರೆ. ಪಿಕಪ್ಪು ಫೋಟೋ ಮುಸ್ತಫ ಒಂದು ಫೋಟೋ ಹೊಡೆದ್ಬಿಡಪ್ಪ. ಡ್ರಾಪ್ ಎಲ್ಲಿ? ಶ್ರೀ ಬಾಲಾಜಿ ನಿಲಯ. ಅಲ್ಲಿ ಹೋಗ್ಬೇಕು ಇವಾಗ. ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಏನು ಹೊಸ ರೆಸ್ಟೋರೆಂಟ್ಗಳು ಆಗ್ತಾಯಿದೆ ಅಂತ ನನಗಂತೂ ತಿಳಿತಲ್ಲ. ಇಲ್ಲಿ ಯಾವ ಹೋಟೆಲ್ ಇದೆ ಅಂತ ಗೊತ್ತಿಲ್ಲ. ಅಲ್ಲಿ ಸ್ಕೂಲ್ ಹತ್ರ ಯಾವುದಿದು ರೆಡ್ಡಿ ಕಚ್ಚನ ದಮ್ ಬಿರಿಯಾನಿ ಅಂತೆ. ಅಪ್ಪ ಏನು ಹೋಟೆಲ್ ಹೆಸರುಗಳು. ಒಂದೊಂದು ಸರ್ನೇಮ್ ಮೇಲೆ ಒಂದೊಂದು ಹೆಸರುಗಳು. ನಾನೊಂದು ಇಟ್ಬಿಡ್ತೀನಿ ನಮ್ಮ ಸರ್ನೇಮ್ ಮೇಲೆ. ಜಾದವ್ ದಮ್ ಬಿರಿಯಾನಿ ಇಲ್ಲ SRJ ದಮ್ ಬಿರಿಯಾನಿ ಅಂತ ಹೊಸದು ಯಾವುದೋ ಒಂದು ಬ್ರ್ಯಾಂಡ್ ಓಪನ್ ಮಾಡಿಬಿಡೋಣ. ಏನಂತೀರ? ನಿಮ್ಮ ಸಪೋರ್ಟು ಸಹಕಾರ ಇದ್ದರೆ ಎಲ್ಲ ಮಾಡಿಬಿಡೋಣ. ಏನಂತೀರ? ದಯವಿಟ್ಟು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹತ್ತತ್ರ 5Kಗೆ ಇದೆ. 5Kಗೆ ಒಂದು ಗಿವ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಅದರಲ್ಲೂ ಗಿವ್ ಅಂತಂದರೆ ಯಾರೋ ಡೈಲಿ ವೀಡಿಯೋಸ್ ನೋಡ್ತಾರಲ್ಲ ಅವ್ರಿಗೊಬ್ರಿಗೆ ಒಂದು ಗಿವ್ ಕೊಡ್ತಾಯಿದ್ದೀನಿ. ಏನೋ ಒಂದು ನಮ್ಮ ಕೈಯಿಂದ ಯೂಟ್ಯೂಬಲ್ಲಿ 5K ಸಬ್ಸ್ಕ್ರೈಬರ್ಗೆ ಗಿವ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಶೇರು ಅದು ಮಾಡಿರಿ ಅಂತ ಹೇಳ್ತೀನಿ. ಬರ್ರಿ ಯಾರಿಗಾದ್ರೂ ಆದರೆ ಡೆಲಿವರಿ ಬಾಯ್ಸ್ಗೆ ಕೊಡೋದು, ಬೇರೆ ಯಾರಿಗೂ ಕೊಡೋಲ್ಲ. ರ್ಯಾಂಡಮ್ ಆಗಿಬಿಟ್ಟು ಡೆಲಿವರಿ ಬಾಯ್ಸ್ಗೆ ಕೊಡ್ತೀನಿ. ನೋಡಿಬಿಟ್ಟು ಯಾರಾದರೂ ನಮ್ಮ ಕಷ್ಟ ಸುಖ ಯಾರ್ಯಾರು ಕಷ್ಟ ಇರುತ್ತಲ್ಲ ಅವ್ರಿಗೆ ಕೊಡ್ತೀನಿ. ಅದೇನು ಕೊಡ್ತೀನಿ ಅಂತ ಹೇಳ್ತೀನಿ 5K ಕಂಪ್ಲೀಟ್ ಆದಮೇಲೆ. 5K ಆಲ್ಮೋಸ್ಟ್ ಈ ವರ್ಷದಲ್ಲಿ ಮುಗಿಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ನಾನು. ನೀವು ಬಿಡ್ಕೊಳ್ಳಿ, ಶೇರ್ ಮಾಡಿದ್ರೆ ಆಗುತ್ತೆ, ಹಾಗೆ ಆಗುತ್ತೆ.
ಒಗ್ಗಟ್ಟಿನಲ್ಲಿ ಬಲವಿದೆ ಏನಂತೀರ ಗೈಸ್? ಬರ್ರಿ ಇನ್ನು ಎಲ್ಲೈತಪ್ಪ ಇದು ಹೋಟೆಲು ಇರಿ ನೋಡೇ ಬಿಡೋಣ ಸ್ನೇಹಿತರೆ. ಎಲ್ಲೈತೆ ಹತ್ತತ್ರ ಬಂದಿದ್ದೇನೆ ಲೊಕೇಶನ್ ಹತ್ರ. ಏನು ಎಲ್ಲೆಲ್ಲಿ ಇಡ್ತಾರಪ್ಪ ಹೋಟೆಲ್ಗಳು ಗೊತ್ತಾಗಲ್ಲ. ಕಾರ್ನರಲ್ಲಿ ಯಾವ್ದೈತೆ ಎಲ್ಲೈತಪ್ಪ ಇಲ್ಲಿ ಕಾರ್ನರಲ್ಲಿ? ಓ ಆಡ್ಯೋಣ ಸೊಕಸ್ ಬಾ ನೋಡಿ ಸ್ನೇಹಿತರೆ. ಇಲ್ಲಿ ಎಲ್ಲೈತೆ ಕಾರ್ನರ್ ಹತ್ರ ಗೊತ್ತಾಗ್ತಲ್ಲ ನನಗಂತ್ರನು. ದಮ್ ಬಿರಿಯಾನಿ ಓ ಈ ಸೈಡ್ ಐತಲ್ಲ ಇಲ್ಲೇ ಹೊಸದಾಗಿ ಆಗೈತೆ ಅನಿಸುತ್ತೆ, ನಾನು ನೋಡಿಲ್ಲ ಆಲ್ಮೋಸ್ಟು. ರೆಡ್ಡಿ ಕಾಚಾ ದಮ್ ಬಿರಿಯಾನಿ ಅಂತ ನೋಡಿ ಸ್ನೇಹಿತರೆ. ನೋಡಿ ಹೆಸರು ಏನೈತೆ ಕಾಚಾನ ಅಂತ ಗೊತ್ತಿಲ್ಲ ಆಲ್ಮೋಸ್ಟು. ನಿಮಗೆ ಏನು ಅನಿಸುತ್ತೆ ಅದನ್ನ ಅಂದ್ಬಿಡಿ ಪರವಾಗಿಲ್ಲ. 1649 ಅಣ್ಣ 1649 ಅಣ್ಣ ಇದೆ ಅಲ್ಲ ತೊಗೊಳ್ಳಿ. ಬನ್ನಿ ಒಂದೇ ಒಂದು ಐಟಮು ಡ್ರಾಪ್ ಎಲ್ಲಪ್ಪ ಅಂದರೆ 288 ಶೋಭಾ ಎಚ್ ಆರ್ ಸಿ ಇದಕ್ಕೆ ಅಪಾರ್ಟ್ಮೆಂಟಿಗೆ ಬರೀ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಆರ್ಡ್ರು ಕಬ್ಬನ್ಪೇಟೆ ದೊಣ್ಣೆ ಬಿರಿಯಾನಿ ಬಿದ್ದೈತೆ. ಇಂಥ ಟ್ರಾಫಿಕಲ್ಲಿ ಮೂವ್ ಟು ದ ರೈಟ್ ಗೋ ಮೂವ್ ಅಂತ ತೋರಿಸುತ್ತೆ. ಎಲ್ಲಿ ಹೋಗಲಿ ನಾನು ಇಂಥ ಟ್ರಾಫಿಕಲ್ಲಿ? ಇಲ್ಲಿ ಕುಡಿಗಳಿದ್ದೀನಿ, ಪಿಕಪ್ ಇಲ್ಲೇ ಇರೋದು. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ರಾಜೀವ್ ಗಾಂಧಿ ಇದ್ರತ್ತ ಕುಡಿಗಳಿ ಅಲ್ಲಿಗೆ ಬಿದ್ದೈತೆ. ಈ ಥರ ಅವನು ಯಾಕೆ ಈ ಥರ ಟ್ರಾಫಿಕಲ್ಲಿ ಗೊತ್ತಾಗಲ್ಲ. ಗೋ ಅಂದ್ರೆ ಎಲ್ಲಿ ಹೋಗೋದು, ಎಲ್ಲಿ ಮೂವ್ ಆಗಲಿ ನಾನು ನೋಡಿ. ಇಂಥ ಟ್ರಾಫಿಕಲ್ಲಿ ಎಲ್ಲಿ ಮೂವ್ ಆಗೋದು ಈ ಥರ ಇವ್ನು ಮಾಡ್ತಿರ್ತಾನೆ. ಅದು ವೀಡಿಯೋ ಆಗಲಿಲ್ಲ, ಅದ್ರ ಅಷ್ಟರಲ್ಲಿ ನಾನು ಕ್ಲಿಕ್ ಒತ್ತಿದ್ನಲ್ಲ ವೀಡಿಯೋ ಸ್ಟಾರ್ಟ್ ಆಯಿತು. ಅದು ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ನಮ್ಮ ಡೆಲಿವರಿ ಬಾಯ್ದು ಗೊತ್ತಿರುತ್ತೆ. ಈ ಥರ ಹಿಂಸೆ ಕೊಟ್ಟರೆ ಇಂಥ ಟ್ರಾಫಿಕಲ್ಲಿ ಯಾವನು ಬದುಕೋರು ಬದುಕ್ತಾರೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಅವ್ರು ಮಾಡ್ಕೊ ಹೋಗಲ್ಲ ಅಂತ ಅಂದ್ಕೊಂಡು. ಮಾಡೋಕ್ಕೆ ತುಂಬ ಕೆಲಸ ಐತೆ, ಆದರೆ ಈ ಥರ ಫ್ರೀಡಮ್ ಕೆಲಸ ಯಾವುದೂ ಇಲ್ವಲ್ಲ ನಮಗೆ, ಅದಕ್ಕೆ ಈ ಕೆಲಸ ಮಾಡೋದು. AP ಗಾಡಿ ಹೊಡಿಯೋನು ನೋಡಿ ಹಂಗೆ ಈ ಥರ ಹೊಡೆದ್ರಾಗತ್ತೆ ನಮಗೆ. ನಮ್ಮ ಸ್ಟೈಲಲ್ಲೇ ಗಾಡಿಗಳು ಹೊಡಿಬೇಕು ಏನಂದ್ರೆ ನೋಡಿ ಇವಾಗ ಮತ್ತೆ ಒದರ್ತಾವೆ ನೋಡಿ, ಈ ಥರ ಒದರ್ತಾವೆ ನೋಡಿ. ನಮ್ಮ ಮನೆ ಯಾಕೆ ಏನು ಹೊಡಿಯೋದು ನನಗೆ 2 ನಿಮಿಷ ಆಗಿಲ್ಲ ಮತ್ತೆ ಈ ಥರ ಒದರ್ತಾ ಇರ್ತಾನೆ. ಎಲ್ಲಿ ಮೂವ್ ಆಗೋದು? ಇವಾಗ ಸಿಗ್ನಲ್ ಬಿಟ್ಟೈತಿ, ಇವಾಗ ಹೋಗ್ತಾ ಇದ್ದೀನಿ. ಸಿಗ್ತೀನಿ ಗೈಸ್ ಮತ್ತೆ ಆಮೇಲೆ. ಮಾಡಿಬಿಡಿ ಮೇಡಮ್. ನೋಡಿ ಮೇಡಮ್ ಎಷ್ಟು ಸರಿ ಮಾಡಿದ್ದೀನಿ ಗೊತ್ತಾ? ನಾನು ತುಂಬ ಸರಿ ಕಾಲ್ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 10 ನಿಮಿಷ. ಲೊಕೇಶನ್ ಬೇರೆ ಅಲ್ಲಿದೆ ನಿಮ್ಮದು ಅಡ್ರೆಸ್ಸು. ಇದು ಕಂಪ್ನಿ ನಂಬರ್ ಬರುತ್ತೆ, ಪರ್ಸ್ನಲ್ ನಂಬರ್ ಯಾರ್ದು ಬರೋಲ್ಲ ಮೇಡಮ್. ಅದ್ರಲ್ಲಿ ದಯವಿಟ್ಟು ನೋಡ್ದು ಬನ್ನಿ ಅವಾಗವಾಗ. ಅವ್ರು ಸರ್ ಫೋನ್ ಪಿಕ್ ಮಾಡಿದ್ರು, ಯಾರೋ ಆರ್ಡ್ರ್ ಮಾಡಿದ್ರಲ್ಲ ಅವ್ರು ಹೇಳಿದ್ರು, ಅವರು ಪಿಕ್ ಮಾಡ್ತಾಯಿಲ್ಲ. ನೋಡಿದ್ರೆ ಅಣ್ಣ ನಂಬರ್ ಆಫ್ ಮಾಡಿದರೆ ಬರೋಲ್ಲ ಮೇಡಮ್ ಕಾಲು. ಅದು ಆನ್ ಇದ್ದರೆ ಇದು ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮ ಡೆಲಿವರಿ ಬಾಯ್ಸ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಅದೇ ಒಂದು. ಬನ್ನಿ ಸ್ನೇಹಿತರೆ, ಅಣ್ಣ ನಂಬರ್ ಆಫ್ ಮಾಡಿ ಇಟ್ಟವ್ರು ಅವರು. ಏನು ಮಾಡ್ತೀರಾ? ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಕಫೆ ನಾಶ್ ಅಂತ ಇದ್ದೀನಿ. ಎಲ್ಲಪ್ಪ ಪಿಕಪ್ ಒಳಗಡೆ ಅನಿಸುತ್ತೆ. 2643 ಅಣ್ಣ 2643 ಹಾಂ ಪಿಕಪ್ 4282 ಪಿಕಪ್ ಆಯಿತು. ಡ್ರಾಪ್ ಎಲ್ಲಪ್ಪ ಅಂದರೆ ಬಾಗ್ನೂರು 700 ಕೊಟ್ಟವನೆ. ಇರಿ ಟೈಮಿಂಗ್ಸ್ ನೋಡಿದ್ರೆ 9:30 ಗಂಟೆ ಆಗಿಬಿಟ್ಟೈತೆ. ಆಲ್ಮೋಸ್ಟು 8.5 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ ಇಲ್ಲಿಂದ. ರಿಟರ್ನ್ ಅಮೌಂಟ್ 38 ರೂಪಾಯಿನ ಐತೆ. ರಿಟರ್ನ್ ಅಮೌಂಟ್ ಎದಕ್ಕಾದ್ರೂ ಕೊಡ್ತಾನೆ, ಕೊಡಲಿ ಪರವಾಗಿಲ್ಲ. ಬೇಗ ಹೊಡೆಯೋಣ, ಇನ್ನೂ 1 ಅವರ್ ಐತೆ. ಗಾಯದ ಇವಾಗ ಇಲ್ಲಿ ಯಲಹಂಕದಲ್ಲಿದ್ದೀನಿ. ಮಾಲ್ ಆಫ್ ಏಷ್ಯಾಯಿಂದ ಮತ್ತೆ ಎಲ್ಲಿ ಕೊಟ್ಟಾನಂದ್ರೆ ಆರ್ಡ್ರು, ಅದು ಯಲಹಂಕ ನ್ಯೂ ಟೌನ್ ಯಾವುದಿದು ಕೆಂಚನಹಳ್ಳಿ ರೋಡ್ ಕಡೆ. ರಿಜೆಕ್ಟ್ ಹೊಡೆದು ಬಿಡ್ತೀನಿ. ಇದು ಐ ವಾಂಟ್ ದಿಸ್ ಆರ್ಡರ್ ರಿಜೆಕ್ಟ್ ಆರ್ಡ್ರ್. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದಲ್ಲ, ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೀನಿ. ಲೋಕಲ್ ಯಾವ್ದಾರು ಕೊಡ್ತಾನಂದ್ರೆ ರಿಟರ್ನ್ ಮತ್ತು ಆ ಕಡೆನ ಕೊಡ್ತಾವನೆ ಮನೆಗೆ ಹೋಗೋ ಟೈಮಲ್ಲಿ. ಅದಕ್ಕೆ ನೋಡೋಣ, ಸಿಗ್ತೀನಿ ಲಾಸ್ಟಲ್ಲಿ ಸಿಗ್ತೀನಿ. ಎಷ್ಟು ಅರ್ನಿಂಗ್ಸ್ ಆಯ್ತು ಅಂತ ಹೇಳ್ತೀನಿ ಗೈಸ್. ಇವಾಗ ಲಾಸ್ಟ್ ಆರ್ಡ್ರು ಇದನ್ನು ಕೊಟ್ಬಿಟ್ಟೆ ಡ್ರಾಪು. ಒಂದೇ ಒಂದು ಆರ್ಡ್ರ್ ರಿಜೆಕ್ಟ್ ಹೊಡೆದ್ಬಿಟ್ಟೆ. ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಫಸ್ಟು. ಗೋ ಆಫ್ಲೈನು ಆಫ್ ಡ್ಯೂಟಿ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 1000 ಪ್ಲಸ್ 223 ಅಷ್ಟೇ ಆಗಿದೆ ನೋಡಿ. 1000 ರೂಪಾಯಿ ಪ್ಲಸ್ ಇದರಲ್ಲಿ 130 ರೂಪಾಯಿ. ರೀ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1001 ಪ್ಲಸ್ 223 ಪ್ಲಸ್ 130 ರೂಪಾಯಿ. ಟೋಟಲ್ 1354 ರೂಪಾಯಿ ಆಗಿದೆ. ಎಷ್ಟು ಅವರ್ 8 ಅವರ್ 54 ನಿಮಿಷ. ಇದರಲ್ಲಿ ಇನ್ಸ್ಟಿಟ್ಯೂಟ್ ತೋರಿಸ್ತೀನಿ ರೀ ಒಂದು ನಿಮಿಷ. ಈ ಸೆಕೆಂಡ್ ಇನ್ಸ್ಟಿಟ್ಯೂಟ್ ಇಲ್ಲ ಡಿನ್ನರ್ ಪಿಕ್ದು, ಅದು ಮಾತ್ರ ಕೊಡ್ತಾನೆ. 13 ಆರ್ಡ್ರ್ ಇದ್ರೆ 130 ರೂಪಾಯಿ. ಎಷ್ಟು ಟೋಟಲ್ ಆರ್ಡ್ರು ಆದರೆ 20 ಹಿಡಿದ್ರೆ ಏನು ಯೂಸ್ ಇಲ್ಲ ಅಷ್ಟೇ. ಈ ವಿಡಿಯೋ ಇಲ್ಲಂಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.